ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಒಂದು 12 ಗಂಟೆ ಮೇಲೆ 1 ಗಂಟೆ ಆಗಿದೆ. 1 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಕೂಡ ನೋಡೋಕ್ಕೆ ಟೈಮ್ ಅದೇ ಹೇಳಿದ್ನೆಲ್ಲ, ಗಡಿಯಾರ ಅಲ್ಲಿ ಬಿಟ್ಟು ಬಂದಿದ್ದೀನಿ. ಸೊ ಹಾಗಾಗಿ ಟೈಮ್ ನೋಡೋಕ್ಕೂ ಮೊಬೈಲೇ ನೋಡಬೇಕು. ಸೊ ಈಗ ನೋಡೋಣ, ಶನಿವಾರ ಹೋಗೋಣ ಅಂತ ಅಂತಿದ್ದಾರೆ. ಹೋದರೆ ಮಾತ್ರ ಪಕ್ಕ ಗಡಿಯಾರನ ತರ್ತೀನಿ ಜ್ಞಾನ ಮಾಡಿಕೊಂಡು. ಸೊ ಅದು ಶೋಕೇಶ್ ಒಳಗಡೆ ಇಟ್ಟಿದ್ದೆ, ಒಂದು 3-4 ಇದೆ ಅಲ್ಲಿ ಊರಲ್ಲಿ, ಬಟ್ ಮರ್ತು ಬಂದಿದ್ದೀವಿ. ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲ ಏನೆಲ್ಲ ಆಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೋತೀನಿ. ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾಡ್ಕೊಂಡ್ರೆ ಏನು ಅಂದರೆ ನಾನು ಮಾಡೋವಂಥ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಅಷ್ಟೇ, ಪ್ಲೀಸ್ ಮರ್ಯಾದಲ್ಲೇ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ತಿಂದುಬಿಟ್ಟು ಹೆಂಗೆ ಬಿಸಾಕಿ ಹೋಗಿದ್ದಾನೆ ನೋಡಿ, ಹಿಂಗೆ ದಿನ ಹಿಂಗೇನೆ. ನಾನು ಕ್ಲೀನ್ ಮಾಡ್ದಂಗೆ ಅವನು ಗಲೀಜು ಮಾಡ್ದಂಗೆ ನೋಡಿ. ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆ ಎಲ್ಲಿ ಬಿಸಾಕಿ ಹೋಗಿದ್ದಾನೆ ಅಂತ. ಎಲ್ಲ ತಿನ್ನೋದು, ನೀರು ಕುಡಿಯೋದು, ಏನೇನ ಗೀಚಾಕೋದು, ಹೋಗೋದು, ಬರೀ ಇದೆ. ಏನ ಚಿರು ನೆರಳಲ್ಲಿ ಕೂತ್ಕೊಳ್ಳ, ಈ ಕಡೆಗೆ ಬಾರೋ ಒಂಚೂರ. ಇದೆಲ್ಲ ಎತ್ತಿಡಬೇಕು ದೇವರು, ಆಯಿತಾ? ಸ್ನಾನ ಮಾಡೋಕ್ಕೂ ಮುಂಚೆ ಇದೆಲ್ಲ ಎತ್ತಿಟ್ಟು ಸ್ನಾನ ಮಾಡಬೇಕು, ಗೊತ್ತಾಯ್ತಾ? ಹಾಂ, ಹಿಂಗೆ ಅಳ್ದಿರೋದಲ್ಲ ಅಲ್ಲಿ. ಏನು ಮಾಡ್ತಿದ್ದೀರಾ? ಏನು ಆಟ ಅದು? ಏನ್ರಲ್ಲಿ ನೋಡಿದ್ದೆ? ಮಕ್ಕಳಾಟ ಎಲ್ಲಿ ನೋಡಿದ್ದೆ? ಹೌದಾ? ಏನು ಆಟ ಇದು? ಇವನ್ನೆಲ್ಲ ಮಾರೋರು ಕೈ ನೀರು ಬಂದು ಅವನ್ನ ನಾವು ಬಿಟ್ಟೆ ಚಿಕ್ಕನಿದ್ದಾಗ ಅವನ್ನ ಇದ್ದಿದ್ದು. ನೀ ಈಗ ದೊಡ್ಡನಾ ಚಿಕ್ಕನ? ಅವನ ದಡ್ಡಂಗಲ್ಲ, ನಾನು ದಡ್ಡನ ತಿನ್ನಲ್ಲ, ತುಟ್ಲಾಗ ಬರಲ್ತಾರ. ಅವಾಗ ನಾನು ತಗಾತ್ ಬರ ಅಕ್ಕಿಗಳೆಲ್ಲ ಹಾಳಾಗ ಮನೆಗೆ ಮನೆಗಳೆಲ್ಲ ಎರ ಬಿದ್ದಾವೆ. ಹೌದಾ? ಊರಿಗೆ ಹೋಗೋದಾ? ಬೆಳವಾಡಿಗೆ? ಹಂಗದಕ್ಕೆ ಹೋಗ್ಬಾರ್ದಾ? ಇಲ್ಲೇ ಇರೋದಾ? ಅವತ್ತು ಊರಿಗೆ ಹೋಗೋಣ ಅಂದೆ, ಮೂಗಿ ಕೈಗ್ಬಾರ್ದು, ಮೂಗ್ ನೋವಾಯ್ತೆ ಅಂತೀಯ ಮತ್ತೆ. ಹೌದಾ? ಯಾಕೆ ಇವತ್ತು ಸುಕೃತ್ ಬಂದಿಲ್ವಾ? ಏಕೆ? ಆಮೇಲೆ ಬರ್ತಾನೆ, ನಿನ್ನೆ ಹೇಳಿದ್ದಾನೆ. ಏನು ಮಾಡ್ತಾ ಇದ್ದ ಮತ್ತೆ? ಈಗ ನೋಡ್ಲಿಲ್ವಾ? ಇಲ್ಲ. ಚಿನ್ನ ಎಲ್ಲಿ ಕುತ್ಕೊಂಡ? ಪುನರುಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಈ ಜಾಗ ಮಾತ್ರ. ಚೆನ್ನಾಗಿ ಆಟ ಆಡ್ತಾನೆ. ಮನೇಲಿ ಊರಲ್ಲಿ ಹೆಂಗೆ ಜಾಗ ಇತ್ತು ಅದೇ ಥರ ಆಟ ಆಡ್ತಾನೆ. ಒಂಥರ ತುಂಬ ಕಂಫರ್ಟಬಲ್ ಆಗಿದೆ ಅವನಿಗೆ. ಆಟ ಸಾಮಾನೆಲ್ಲ ಆಡ್ಕೊಂಡು ಆರಾಮ್ಸೆ ಅವನು ಆಟ ಆಡ್ತಾನೆ. ಇದೆಲ್ಲ ಎತ್ತಿಡ್ಲಿಲ್ಲ ಅಂತ ಹೊಡಿತೀನಿ. ಈ ಕತೆ ಹೆಂಗಾಯಿತು ಅಂದರೆ, ಓದೋದು ಕೊಟ್ಟು ಬಡಿಯೋ ತಾಂಡ್ರು ಅಂತಾರಲ್ಲ, ಆ ಥರ ಆಯಿತು. ಇದು ಆಯಿಲ್ ಪೇಂಟ್ ಅನ್ನೋದು ಮರೆತು ನಾನು ಪೇಂಟ್ ಮಾಡಿದ್ದೀನಿ. ಇದು ವಾಟರ್ ಪ್ರೂಫು ಆಯಿಲ್ ಪೇಂಟು. ಅದು ಇನ್ನೂ ಒಂಥರ ಖರಾಬಾಗಿ ಕಾಣ್ತಾ ಇದೆ. ನಾನು ಅಂದ್ಕೊಂಡೆ ಅದೇ ಪೇಂಟ್ ಇರಬೇಕು, ಅದೇ ಕಲರ್ ಇದೆಯಲ್ಲ ಅಂತೇಳಿ ಪೇಂಟ್ ಮಾಡಿದೆ. ಸ್ಟೋರ್ ರೂಮಲ್ಲಿ ಇತ್ತು, ಬಣ್ಣಗಳೆಲ್ಲ ಮಿಕ್ಕಿರೋದ ಹಂಗೆ ಎತ್ತಿಟ್ಟಿದ್ದಾರೆ. ಸೊ ಬಣ್ಣ ಎಲ್ಲ ಇದೆಯಲ್ಲ ಸ್ಟೋರ್ ರೂಮಲ್ಲಿ ಅಂತೇಳಿ ಹಚ್ಚೋಕೆ ಹೋದರೆ ಅದು ಏನಾಗಿದೆ ಅಂದರೆ ಆಯಿಲ್ ಪೇಂಟು ಇನ್ನೂ ಖರಾಬಾಗಿ ಕಾಣ್ತಾ ಇದೆ. ಪಾತ್ರೆ ಒಂದು ಬೆಳಗಾಗ ದೊಡ್ಡ ಕೆಲಸ ಫ್ರೆಂಡ್ಸ್. ನನಗೆ ಏನು ಬೇಕಾದ್ರೂ ಮಾಡ್ತೀನಿ, ಬೇಕಾದರೆ ಒಂದು 10 ಜನಕ್ಕೆ ಅಡುಗೆ ಮಾಡೋದು ಮಾಡ್ಬಿಡ್ತೀನಿ. ಪಾತ್ರೆ ಅಂದರೆ ಆಗಲ್ಲ, ಏನು ಮಾಡೋದು, ಬೆಳಗಲೇಬೇಕು, ವಿಧಿ ಇಲ್ಲ, ಏನು ಮಾಡೋಂಗಿಲ್ಲ. ಇದು ಎದೆಲ್ಲದು ಲೇಟ್ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಹಿಂಸೆ ಅಷ್ಟೇ. ಮತ್ತು ರಾತ್ರಿನೇ ನನ್ನ ಪಾತ್ರೆನ ಎಷ್ಟೊತ್ತಾದರೂ ಆಗಲಿ ಪಾತ್ರೆ ತೊಳೆದಿಟ್ಟೆ ಮಲಗೋದು. ಯಾಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮತ್ತೆ ಪಾತ್ರೆ ಎಲ್ಲ ರಾಶಿ ಇರ್ತವೆ, ಮತ್ತು ತಿಂಡಿ ಮಾಡಿದವು ಗಾಡಿ ಆಗ್ತವೆ, ಮತ್ತು ಅಡುಗೆ ಮಾಡಿದವು, ತಿಂಡಿ ಮಾಡಿದವು, ತಿಂಡಿ ತಿಂದವು, ಅವೆಲ್ಲ ಒಂದು ಗಾಡಿ ಆಗ್ತವೆ, ತೊಳೆಯೋಕ್ಕಾಗಲ್ಲ ಅಂದ್ಕೊಂಡು ನಾನು ಪ್ರತಿದಿನ ರಾತ್ರಿ ತೊಳೆದೇ ಮಲಗೋದು. ಮತ್ತು ಹಿಂಗೆ ಬೆಳಗ್ಗೆ ತಿಂಡಿ ಎಲ್ಲ ಆರಾಮಾಗಿ ಮಾಡಿ ನಿಧಾನಕ್ಕೆ ಆಮೇಲೆ ಪಾತ್ರೆ ತೊಳ್ಕೊತೀನಿ. ಮಿಕ್ಕಿದ್ದು ಬೆಳಗ್ಗೆ ತಿಂದಿದ್ದು ಮತ್ತು ಮಧ್ಯಾಹ್ನದ ಊಟದ್ದು ಎಲ್ಲ ಸೇರಿಸಿ ತೊಳಿತೀನಿ. ಇನ್ನು ಪುನಃ ಸ್ನಾನ ಮಾಡ್ತಿಲ್ಲ, ಇವತ್ತು ಮಲಗಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಿನ ಮಲಗೋದು 6 ಗಂಟೆ 7 ಗಂಟೆಗೆ
ಗಂಟೆಗೆ ಎದ್ದೇಳೋದು, ರಾತ್ರಿ ಅಂತೂ 2 ಗಂಟೆ ಮಲಗಿದಾಗ. ಆ ಭಾನುವಾರ ಆಗಿದ್ದಕ್ಕೂ ಪುನೀನು ಮಲಗಿದ್ರು, ಮಗನೂ ಮಲ್ಕೊಂಡ. 2 ಗಂಟೆ ಮಲಗಿದ್ದಾರೆ ಇಬ್ಬರು, ಅಪ್ಪ ಮಗ ಸೇರಿ. ನನಗೂ ನಿದ್ದೆ ಕೊಡೋದ, ಟಿ ವಿ ಆಫ್ ಮಾಡಲ್ಲ, ಅಪ್ಪ ಬೇಡ. ಹಂಗಾಗಿ ಇವತ್ತು ಮಲಗಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನೇ ಆದರೂ ಮಲಗಿಸ್ಬಾರ್ದು ಅಂತ ಅಷ್ಟೇ. ಸೊ ಸ್ಟೌವು, ಗ್ಯಾಸು ಅವೆಲ್ಲ ಒರೆಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಕೂತ್ಕೊಳ್ಳೋದು, ಮತ್ತು ಟಿ ವಿ ನೋಡೋದು, ಮತ್ತೆಲ್ಲರೂ ಅಲ್ಲಿ ಒಳಗಡೆ ಹೋದರೆ ಟಿ ವಿ ನೋಡ್ಕೊಂಡು ಏನಾದರೂ ಇಂಟ್ರೆಸ್ಟ್ ಆಗಿರೋದು ಬಂದಿದ್ರೆ ಆಮೇಲೆ ಇಟ್ಕೊಳ್ಳೋದು, ಆ ಥರ ಮಾಡ್ತೀವಿ. ನಮಗೂ ಈಸಿ ಅನಿಸುತ್ತೆ. ಒಂದು ಗಾಡಿ ಪಾತ್ರೆ ನೋಡ್ತಿದ್ದಂಗೆ ಇದಾಗುತ್ತೆ. ಸ್ವಲ್ಪ ಇದೆ, ಆರಾಮಾಗೆ ತೊಳ್ಕೊಂಬಿಡ್ಬೋದು. ಅವಾಗಿನ ಕೆಲಸನೂ ಆಗುತ್ತೆ, ಕ್ಲೀನಾಗಿರುತ್ತೆ, ನಮಗೂ ಈಸಿ ಆಗುತ್ತೆ. ಅವಾಗಿಂದ ಮಾಡ್ಕೋಬೇಕು ಕೆಲಸನ, ಅವಾಗಂದ್ರೆ ಈಸಿ ಆಗುತ್ತೆ. ಬಟ್ಟೆ ಎಲ್ಲ ನೆನ್ನೆನೇ ವಾಶ್ ಮಾಡಿದ್ದೆ, ಬಟ್ಟೆ ಏನೂ ತೊಳೆಯೋದಿಲ್ಲ. 4 ದಿನದಿಂದ ಕಸ ಹಾಕಿಲ್ಲ ಫ್ರೆಂಡ್ಸ್ ನಾನು. ಅಂದರೆ 4 ಗಂಟೆಗೆ ಎದ್ದೇಳೋದು, 5 ಗಂಟೆಗೆ ಅಡುಗೆ ಮಾಡೋದು, ಮತ್ತು 5 ಗಂಟೆಗೆ ಅಡುಗೆ ಮಾಡಿ ಅವ್ರಿಗೆಲ್ಲ ಬಾಕ್ಸಿಗೆ ಹಾಕ್ಕೊಟ್ಟು 5:15 ಅಷ್ಟರೊಳಗೆ ಮತ್ತೆ ಮಲಗೋದು, ಮತ್ತೆ 11 ಗಂಟೆಗೆ ಎದ್ದೇಳೋದು ನಾನು ಪುನಃ. ಹಿಂಗಾಗಿ 8 ಗಂಟೆಗೆ ಕಾರ್ಪೊರೇಷನ್ ಗಾಡಿ ಬರುತ್ತೆ ಅದು ಕಸದ್ದು. 8 ಗಂಟೆಗೆ ಬಂದಿದ್ದು ಅವ್ರು ಕೇಳಿಸಿಲ್ಲ, ಹಂಗಾಗಿ 4 ದಿನದಿಂದ ಕಸ ಹಾಕಿರಲಿಲ್ಲ. ಈಗ 4 ದಿನ ಒಂದು ಬಕೆಟ್ ಬೆಳಗ್ಗೆ ಕಾಯ್ದು ಕಸ ಹಾಕಿ ಆಮೇಲೆ ಕೆಲಸ ಮುಗಿಸ್ಕೊಂಡೆ. ಇವತ್ತು ಅಡುಗೆನೇ ಮಾಡಿದ್ದೆ ಫ್ರೆಂಡ್ಸ್. ಅಂದರೆ ಇವತ್ತು ಸೋಮವಾರ ಅಲ್ವಾ, ಭಾನುವಾರ ಲೇಟಾಗಿ ಮಲ್ಕೊಂಡಿದ್ರಲ್ಲ. ಆಮೇಲೆ ಇವತ್ತು ಡ್ಯೂಟಿ ಬೇರೆ ಇಲ್ಲ, ಬಕ್ರೀದ್ದು ರಜೆ ಕೊಟ್ಟಿದ್ದಲ್ಲ, ಹಾಗಾಗಿ ಬಕ್ರೀದ್ದು ಅಂತ ಹೇಳ್ತಾಯಿದ್ರು. ನಾನು ಕ್ಯಾಲೆಂಡ್ರ್ ಬೇರೆ ಇಲ್ವಲ್ಲ ನಮ್ಮ ಮನೇಲಿ, ಹಂಗಾಗಿ ಗೊತ್ತಿಲ್ಲ, ಅಷ್ಟು ನೋಡಿಲ್ಲ. ಹಾಗಾಗಿ ಅವರೆಲ್ಲ ಲೇಟಾಗಿ ಹೋದ್ರು ಇಬ್ರು, ಹಂಗಾಗಿ ಲೇಟಾಗಿ ಎದ್ನಲ್ಲ. ಸೊ ಊಟ ಟೈಮೇ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಅದನ್ನಾಗಿ ಊಟ ಟೈಮಿಗೆ ಸರಿ ಹೋಗುತ್ತೆ. 11 ಗಂಟೆ ಆಗಿತ್ತು ಆಲ್ರೆಡಿ. ಇನ್ನೇನು ತಿಂಡಿ ತಿನ್ನೋದು ಅಂತ ಅಡುಗೆನೇ ಮಾಡಿದೆ. ಎಲ್ಲ ಮುದ್ದೆ ಊಟ ಮಾಡ್ಕೊಂಡು ಹೋದ್ರು. ಇವತ್ತೇ ಫಸ್ಟ್ ಬೆಂಗಳೂರಿಗೆ ಬಂದ್ಮೇಲೆ ಅಡುಗೆ ಮಾಡಿರೋದು, ಅಂದರೆ ತಿಂಡಿಗೆ ಅಡುಗೆ ಮಾಡಿರೋದು. ಮುದ್ದೆನೇ ಮಾಡಿದೆ, ಅದಕ್ಕೆ ಪುನಿ ಮುದ್ದೆ ಊಟ ಮಾಡಿದ್ರೆ ಅನ್ನ ಊಟ ಮಾಡಲ್ಲ, ಹಾಗಾಗಿ ಮುದ್ದೆ ಊಟ ತಿನ್ಕೊಂಡು ಹೋದ್ರು. ಬಟ್ಟೆ ಕ್ಲಿಪ್ಪು ಎಲ್ಲ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಬೇರೆ ಬರೋಂಗಾಗೈತೆ, ನೋಡಬೇಕು ಏನು ಮಾಡೋಕ್ಕೋ ಗೊತ್ತಿಲ್ಲ. ಬಟ್ಟೆ ಕ್ಲಿಪ್ಪೆಲ್ಲ ತರಬೇಕು, ಬಟ್ಟೆ ಕ್ಲಿಪ್ಪು, ಆಮೇಲೆ ತರಕಾರಿ ತರಬೇಕು, ಆಮೇಲೆ ಪಾರ್ಟಿ ಕರ್ಕೊಂಡು ಹೋಗ್ಬೇಕು. ಕುಲ್ಲರ್ ಮೋಡ ಇವತ್ತು ಮಲಗಿಸೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆದರೆ ಮೋಡ ಮಾತ್ರ ಆಗೈತೆ, ನೋಡಬೇಕು ಏನು ಮಾಡೋದು. ಮತ್ತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮೊಬೈಲ್ ನೋಡಿದೆ. ಬಕ್ರೀದ್ ಹಬ್ಬನೇ ಅಂತ ಕನ್ಫರ್ಮ್ ಮಾಡಿಕೊಂಡು, ನನ್ನ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್ಸ್ ಎಲ್ಲ, ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸು ನನಗೆ. ಸ್ಕೂಲು ಮತ್ತು ಕಾಲೇಜ್ ಡೇಸಿಂದನೂ ಅಷ್ಟೇ. ಸೊ ಅವ್ರಿಗೆ ವಿಶ್ ಮಾಡಿಸೋಣ ನನ್ನ ಮಗನ ಕೈಲಿ ಅಂತ ಹೇಳಿ ಅವನಿಗೆ ಹೇಳ್ಕೊಟ್ಟು ಬಕ್ರೀದ್ ಹಬ್ಬಕ್ಕೆ ವಿಶ್ ಮಾಡಿಸಿದ್ದೆ. ಅವನು ಎಷ್ಟು ಕ್ಯೂಟಾಗಿ ವಿಶ್ ಮಾಡಿದ್ದಾನೆ ಅಂದರೆ ನೋಡಬೇಕು. ಎಲ್ರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ಹೇಳಿದ್ದಾನೆ. ನೋಡಬೇಕು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಸ್ಕೂಲು ಕಾಲೇಜಸಲ್ಲೆಲ್ಲ ಹಿಂದೂ ಮುಸ್ಲಿಮ್ ಅನ್ನೋದೇ ಇರಲಿಲ್ಲ. ನಮಗಂತೂ ತುಂಬ ಚೆನ್ನಾಗಿ ಆಟ ಆಡೋವು. ಅಯ್ಯೋ ಹೆಂಗೆ ಅಂದರೆ ಅವರ ಸ್ವೆಟರ್ಸ್ ಎಲ್ಲ ನಾವು ಹಾಕ್ಕೊಳ್ಳೋವು, ನಮ್ಮ ಬಟ್ಟೆನೆಲ್ಲ ಅವ್ರು ಹಾಕ್ಕೊಳ್ಳೋರು. ಅಷ್ಟು ಕ್ಲೋಸ್ ಆಗಿದ್ದು. ಮುಸ್ಲಿಮ್ ಅನ್ನೋದು ಇರಲೇ ಇಲ್ಲ ನನ್ನ ರೋಷನ್ ಅಂತ ನನ್ನ ಫ್ರೆಂಡು. ಬಾಂಧವರಿಗೆ ಅವರ ಶುಭಾಶಯಗಳು. ಹ್ಯಾಪಿ ಬಕ್ರೀದ್. ಯಾಕೆ ಹೇಳ್ಬೇಕು, ನೀನು ಸ್ನಾನ ಮಾಡ್ಕೊಂತಿರೋದು? ಹಾಂ, ಅದಕ್ಕೆ ರಜಕ್ಕೆ ನೀವು ಸ್ನಾನ ಮಾಡ್ಕೊಂತಿರೋದಾ? ಹಾಂ ಹಾಂ. ಹೋಗ್ಲೇಬೇಕು. ಹಾಂ ಹಾಂ. ಹೌದಾ, ಆಯ್ತಾ ಸ್ನಾನ? ಇನ್ನು ಎಷ್ಟು ತನಕ?
ಇದು ಮಾಡಬೇಕು, ಟಾಯ್ಲೆಟಿಗೆ ಪಕ್ಕಕ್ಕೆ ಹೋಗ್ಬಾರ್ದು. ಬಾ ಈ ಕಡೆ ಬಾ ಕಣೋ. ಹಂಗೆಲ್ಲ ಇಸ್ಕೊಂಡು ತಿಂತಾರಾ? ಹಾಂ, ಹಂಗೆಲ್ಲ ಇಸ್ಕೊಂಡು ತಿಂತಾರಾ? ಇಲ್ಲ. ಯಾಕೆ ಇಸ್ಕೊಂಡೆ ಈಗ? ಅಮ್ಮ ಅಮ್ಮ ಮಕ್ಕಳು ಅಮ್ಮ ನೀನಲ್ಲಿ ಮಕ್ಕಳು ಯಾರು ತಿನ್ನಬೇಕು ಅಂತ ಏನು ತಿನ್ನಬಾರ್ದು ಅಂತ ಹೇಳಿದ್ದು ನಾನು, ಗೊತ್ತಾ? ಯಾರ ಹತ್ರನೂ ಏನು ಇಸ್ಕೋಬಾರ್ದು ಮಗನೇ. ಇದ್ರೊಳಗಡೆ ಎಲ್ಲ ಏನೇನು ಹಾಕಿ ಕೊಟ್ಟಿರ್ತಾರೆ, ತಲೆ ಸುತ್ತು ಬರೋ ಥರಕ್ಕೆಲ್ಲ. ಆಮೇಲೆ ನಾನು ಒಳಗಡೆ ಕೆಲಸ ಮಾಡ್ತಿರ್ತೀನಿ, ನೀನು ಇಟ್ಕೊಂಡೋದ್ರೆ ಏನು ಮಾಡೋದು? ಹಂಗೆಲ್ಲ ಇಸ್ಕೋಬಾರ್ದು ಕಂದ. ಅಮ್ಮ ಕಣಲ್ಲ ಬಿಡು. ಹಂಗಂತಾನೆ ಇರ್ತೀಯ, ಯಾರಾದರೂ ಕೇಳಿದ್ರೆ ಇಸ್ಕೊಂತೀಯ, ಯಾರು ಹೇಳಿದ್ರೆ ಕೂಡಲೇ ಇಸ್ಕೊಂತೀಯ. ಅಮ್ಮ ನಾನು ಗೇಟ್ ಹತ್ರನೇ ಯಾರು ಬಂದ್ರೆ ಗೇಟ್ ಹತ್ರನೇ ಮಾತಾಡ್ತೀನಿ. ಗೇಟ್ ಹತ್ರನೂ ಹೋಗ್ಬಾರ್ದು, ದೂರ ನಿಂತ್ಕೊಂಡು ಮಾತಾಡಿಸ್ಬೇಕು. ಅವ್ರು ಏನು ಕೊಟ್ಟರು ಇಸ್ಕೋಬಾರ್ದು. ಇಲ್ಲ ಇಲ್ಲ ಅಂತೀಯ ಮತ್ತೆ ಇಸ್ಕೊಂತೀಯ. ಹಾಂ, ಇಲ್ಲ ಅಂತೀಯ ಮತ್ತೆ ಇಸ್ಕೊಂತೀಯ. ಯಾಕೆ ನನಗೊಂದು ತಿನ್ನಲ್ಲ ಬಿಡು. ಹಂಗಂತೀಯ ಮತ್ತೆ ಇಸ್ಕೊಂತೀಯ. ನಾನು ಮತ್ತೆ ತಿನ್ನಲ್ಲ. ಇನ್ನೊಂದು ದಿವಸ ಯಾರಾದರೂ ಕೊಟ್ಟರೆ ಇಸ್ಕೊಂಡ್ರೆ ಹೊಡಿತೀನಿ, ಗೊತ್ತಾಯ್ತಾ? ಯಾರ ಹತ್ರನೂ ಏನು ಇಸ್ಕೋಬಾರ್ದು ಮಗನೇ. ಗೊತ್ತಿಲ್ಲ ಗುರು ಇಲ್ಲ ಅಂತರ ಜೊತೆ ಎಲ್ಲ ಇಸ್ಕೋಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಯ್ತಾ ಅಂದೆ. ಇಸ್ಕೊಂತೀ ಇನ್ನೊಂದ್ಸಲ? ಇಲ್ಲ. ಯಾರೋ ಏನೋ ಕೊಟ್ಟರು, ಒಂದು ಹುಡುಗ ಫ್ರೆಂಡ್ಸ್ ಇದು ಐಸ್ ಕ್ಯಾಂಡಿ ಕೊಡ್ತು ಅಂದರೆ ಇದು ಇದಿರ್ತಿಯಲ್ಲ ಪೇಪರ್, ಇದ್ರೊಳಗಡೆ ಬ್ಲೂ ಕಲರ್ ಐಸ್ ಕ್ಯಾಂಡಿ ಇತ್ತು. ಅದನ್ನು ಕೊಟ್ಟ ತಕ್ಷಣವೇ ಇಸ್ಕೊಂಡಿದ್ದಾನೆ. ನಾನು ಅಲ್ಲೇ ನಿಂತಿದ್ದೀನಿ. ಆ ಥರ ಎಲ್ಲ ಇಸ್ಕೋಬಾರ್ದು ಮಗನೇ. ಗೊತ್ತಿಲ್ಲ ಗುರಿ ಇಲ್ಲ, ಗೊತ್ತಾಯ್ತಾ? ಇಲ್ಲ. ಇಸ್ಕೋಬಾರ್ದು ಕಂದ. ಯಾರು ಅಂತ ಕಾಣ್ತೀಯ. ಹಂಗೆಲ್ಲ ಇಸ್ಕೊಂಡ್ರೆ ಮತ್ತೆ ನೀನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಏನು ಮಾಡೋದು? ಬಂಗಾರಿಯಾ ಏನೋ ಅವ್ರ ಜೊತೆ ಹೋಗ್ತೀಯಾ? ಇಲ್ಲ. ಹಾಂ, ಇಲ್ಲ. ಇಲ್ಲ ಅಂದರೆ ಮತ್ತೆ ಇಸ್ಕೋಬಾರ್ದು, ಗೊತ್ತಾಯ್ತಾ? ತರೋಣ ಅಂತ ಹೊರಟಿದ್ದೀವಿ ನಾನು ಪುನರ್ವು. ಬಾ, ಚಪ್ಪಲಿ ಹಾಕ, ಸೆಲ್ಫಿ ತಗೋರು ಅಂತೆ. ಸೆಲ್ಫಿ ಯೂ ಹೋಗ್ಬೇಕಾದ್ರೆ ಯಾರು ಹಾಂ, ಏನು ಮಾಡಬಾರ್ದು? ಕಿಡ್ನಾಪು. ಕಿಡ್ನಾಪ್ ಯಾರು ಮಾಡ್ತಾರೆ? ನೀನು ಏನಾದ್ರು ಇಸ್ಕೊಂಡು ತಿಂದರೆ ಮಾತ್ರ ಕಿಡ್ನಾಪ್ ಮಾಡೋದು. ಸುಮ್ಮನೆ ಯಾಕೆ ಮಾಡ್ತಾರೆ? ತರಕಾರಿ ತರಕ್ಕೆ ಹೋಗ್ಬೇಕಾದ್ರೆ ಸೈಡಲ್ಲಿ ಹೋಗ್ಬೇಕು, ಸೈಡಲ್ಲಿ ಬರಬೇಕು. ಅವಾಗ ಯಾಕೆ ಮಾಡ್ತಾರೆ? ಕಟ್ಟಿ ಸ್ವಾಮಿ ಮಗುಗೆ ಪುನರ್ವು. ಕಾಲು ಮುಟ್ಟಬಾರ್ದು ಬಂಗಾರ. ಎದೇಳು. ಹಾಂ, ಹ್ಞೂ ಇಲ್ಲಿ ನಿಂತ್ಕೋ. ದೇವ್ರ ಮುಂದೆ ಕೈ ಮುಗಿ, ಕೈ ಮುಗಿ. ಸ್ವಲ್ಪ ಹತ್ತ. ಸೊ ಆವಾಗ ತಾನೇ ಫ್ರೆಶ್ ಅಪ್ ಆಗಿದ್ವಲ್ಲ, ಹಂಗೆ ತರಕಾರಿ ತರೋಕ್ಕೆ ಅಂತ ಬಂದು ಅಲ್ಲೇ ದೇವಸ್ಥಾನ ಇದೆ, ತುಂಬ ದೊಡ್ಡ ದೇವಸ್ಥಾನ, ಚೆನ್ನಾಗಿದೆ. ಸೊ ಹಂಗಾಗಿ ಒಂದು ತಾಯಿತನ ಹಾಕಿಸ್ದೆ ಅವನಿಗೆ. ಸೊ ತರಕಾರಿ ಅಂತೂ ಹೆವಿ ರೈಟ್ ಆಗಿಬಿಟ್ಟಿದೆ. ಅಪ್ಪ, ಇಷ್ಟು ತರಕಾರಿಗೆ 219 ರೂಪಾಯಿ ಏನೋ ಆಯಿತು. ತುಂಬ ಕಾಸ್ಟ್ಲಿ. ತರಕಾರಿಗಳಂತೂ ಕೊಳ್ಳೋಕ್ಕೆ ಆಗೋದಿಲ್ಲ. ಟೊಮೊಟೊ ಅಂತೂ 100 ರೂಪೀಸ್ ಆಗಿದೆ ಇವಾಗ. ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಬಂದೆ, ಯಾಕೆಂದರೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ. ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಪುನೀತ್ ತಿನ್ನಲ್ಲ ಅದೆಲ್ಲ, ನನಗೆ ಪುನರ್ವಿಗೆ ಅಷ್ಟೇ ಮಾಡ್ಕೋಬೇಕು. ಎಲ್ಲ ಚಿಕ್ಕ ಚಿಕ್ಕದು ಪುಟ್ಟ ಪುಟ್ಟದು 4 ದಿನ ಆಗೋವಷ್ಟಷ್ಟೇ ತರಕಾರಿ ತರೋದು. ಅಷ್ಟಕ್ಕೇ 200 ರೂಪಾಯಿ ತರಕಾರಿ ಆಯಿತು. ಅಪ್ಪ ಏನು ತಿನ್ನೋದು, ಏನು ಮಾಡೋದು ಅನ್ನಂಗಾಗುತ್ತೆ. ಟೊಮೊಟೊ, ಕ್ಯಾರೆಟು, ಆಲೂಗೆಡ್ಡೆ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಬೀನ್ಸು, ಗೆಡ್ಡೆಕೋಸು ಮತ್ತು ಎಲೆಕೋಸು. ಸೊ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಬಂದೆ. ಪುನರ್ವಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ. ಹಳೆ ವ್ಯೂವರ್ಸಿಗೆ ಗೊತ್ತು ಎಷ್ಟು ಚೆನ್ನಾಗಿ ಅವನು ವಾಟರ್ ಮೆಲನ್ ತಿಂತಾನೆ ಅಂತ ಹೇಳಿ.
ಸೊ ಪಕ್ಕದ ಮನೆಯವರು ಮಾವಿನ ಹಣ್ಣು ತಂದು ಕೊಟ್ಟಿದ್ರು, ಮಾವಿನ ಹಣ್ಣು ಕಟ್ ಮಾಡಿದ್ದೀವಿ ಅಂತ ಹೇಳಿ ಮಾವಿನ ಹಣ್ಣು ತಿಂತಿದ್ದಾನೆ. ಆದರೂ ಕೂಡ ನನಗೆ ವಾಟರ್ ಮಿಲನ್ ಬೇಕೇ ಬೇಕು ಅಮ್ಮ ಅಂತ ಹೇಳಿ ಹಠ ಮಾಡಿ ಮತ್ತು ಕಲ್ಲಂಗಡಿ ಹಣ್ಣು ಕೂಡ ಕುಯ್ಸ್ಕೊಂಡ. ಎಷ್ಟು ಚೆನ್ನಾಗಿ, ಅದಕ್ಕೆ ಅವನೇ ತಿಂತೀನಿ ಅಂತ ಅಂದ. ನಾನು ತಿನ್ನಿಸ್ತಾ ಇದ್ದೆ ಯಾವಾಗಲೂ. ಅವನೇ ತಿಂತೀನಿ ಅಂದಿದ್ದಕ್ಕೆ ಇದು ತೊಳಿಬೇಕು, ಅವನು ಮೈ ಒರೆಸೋ ಬಟ್ಟೆಯನ್ನು ನೀಟಾಗಿ ಕಟ್ಟಿದ್ದೀನಿ. ಅದಾದರೆ ಕಲರ್ ಕಾಣಲ್ಲ ಅಂತ ಇನ್ನೆಲ್ಲ ಕಲರ್ಸು ಅದು ಮಾವಿನ ಹಣ್ಣಿನ ಕರೆ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಕಲ್ಲಂಗಡಿ ಹಣ್ಣು ತಿನ್ನಬೇಕಮ್ಮ ಅಂತೇಳಿ ಅಂದ. ಆಮೇಲೆ ವಾಟರ್ ಮಿಲನ್ ನಾನು ಟೀ ಏನು ಮಾಡೋದು ಬೇಡ ಅಂತೇಳಿ ಅಣ್ಣನೇ ತಿನ್ನೋಣ ಅಂತೇಳಿ ಕಟ್ ಮಾಡ್ತಿದ್ದೀನಿ. ಯಾಕೆಂದರೆ ಮತ್ತೆ ಅದು ಇಟ್ಟರೆ ಚೆನ್ನಾಗಲ್ಲ. ಹಾಗಾಗಿ ಪುನಿ ಕೂಡ ಬರ್ತಾರಲ್ಲ, ಇವತ್ತು ಬಕ್ರೀದ್ ರಜಾ ಕೊಟ್ಟಿದ್ದಾರೆ, ಊಬರ್ ಮಾಡೋಕ್ಕೆ ಹೋಗಿದ್ದಾರೆ, ಬಂದರೆ ತಿಂತಾರೆ ಅಂದ್ಕೊಂಡು ಇದು ಮಾಡಿದೆ. ಅವ್ರು ನೋಡಿದ್ರೆ ಬೇಗನೆ ಬಂದುಬಿಟ್ರು. ನನಗೆ ಶಾಕು, ಇಷ್ಟು ಬೇಗ ಬಂದಿದ್ದಾರಲ್ಲ ಅಂತ. 8:15ಗೆ ಬಂದಿದ್ದರು. ಅದು ಅಲ್ಲದೆ ಒಂದು ಸರ್ಪ್ರೈಸ್ ಬೇರೆ ತಂದಿದ್ರು. ಪುನ್ನೋರ್ವು ನೋಡಿ ಇಲ್ಲಿ ಫೋರ್ಕ್ ಬೇಕು ಅಂತೇಳಿ ಫೋರ್ಕಲ್ಲಿ ಇಸ್ಕೊಂಡು ತಿಂತಾಯಿದ್ದಾನೆ. ಆಮೇಲೆ ಉಪ್ಪು ಬೇಕು ಅಂತ ಹೇಳ್ದ. ಉಪ್ಪು ಕೂಡ ಹಾಕಿದೆ. ಉಪ್ಪು ಖಾರ ಹಾಕಮ್ಮ ಅಂತ ಹೇಳಿ ಉಪ್ಪು ಖಾರ ಹಾಕಿಸ್ಕೊತಾ ಇದ್ದಾನೆ. ಅವನಿಗೆಲ್ಲ ಗೊತ್ತಾಗುತ್ತೆ ಇವಾಗ. ಅದನ್ನ ಹಾಕಮ್ಮ, ಇದನ್ನ ಹಾಕಮ್ಮ, ಅದು ಬೇಡ, ಇದು ಬೇಕು, ಎಲ್ಲದೂ ಗೊತ್ತಾಗುತ್ತೆ ಅವನಿಗೆ. ಇವತ್ತು ನೋಡಿ ನಾನು ಮಲಗ್ಸೋದು ಬೇಡ ಅಂತ ಹೇಳಿ ಇವಾಗ ಸಂಜೆ 6:30 ಆಗಿದೆ. ಯಾವ ರೇಂಜಿಗೆ ತೂಗಿಸ್ತಾ ಇದ್ದಾನೆ ಅಂತ. ಆಗಲೂ ಮಲಗಿಸ್ಲಿಲ್ಲ, ಬೇಗ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ. ಆದರೆ ಇವನು 6:30ಗೆ ತೂಗಿಡಿಸ್ತಾ ಇದ್ದಾನೆ. ಅದು ಯಾವ ರೇಂಜಿಗೆ ಅಂದರೆ ಹೊಟ್ಟೆ ಉರಿದೋಯ್ತು ನನಗಂತೂ. ಪರವಾಗಿಲ್ಲ, ನಿದ್ದೆಗೆಟ್ಟರು ಪರವಾಗಿಲ್ಲ, ನಾನು ಮಲಗಿಸೋಣ ಇನ್ನಾಗ್ಲತ್ತು ಅಂತ ಡಿಸೈಡ್ ಮಾಡಿಕೊಂಡೆ. ನೋಡಿ ಇಲ್ಲಿ ಯಪ್ಪ, ನನಗಂತೂ ಈ ರೇಂಜಿಗೆ ಗೊತ್ತೇ ಆಗಲಿಲ್ಲ ನನಗೆ ಈ ಥರ ಮಾಡ್ತಾನೆ ಅಂತ. ಆಟ ಆಡ್ತಾ ಇರ್ತಾನಲ್ವ ಅಂತ ಅಂದ್ಕೊಂಡು ಹೆಂಗೂ 2 ಗಂಟೆ ಮಧ್ಯರಾತ್ರಿ ಮಾಡ್ತಾನೆ. ಅದಕ್ಕೆ ಮಲಗಿಸೋದು ಬೇಡ ಆಗ್ಲತ್ತು ಅಂದ್ಕೊಂಡೆ. ಬಟ್ ತೂಗಿಡಿಸ್ತಿರೋದು ನೋಡಿ ತಡೆಯೋಕ್ಕಾಗಲಿಲ್ಲ. ಆಮೇಲೆ ಮಲಗಿಸ್ದೆ. ಒಂದು ಅರ್ಧ ಗಂಟೆ 3/4 ಗಂಟೆ ಮಲಗಿಸಿ ಆಮೇಲೆ ಎಬ್ಬರಿಸ್ಕೊಂಡೆ. ಇವಾಗ ನೋಡಿ ನಮ್ಮ ಪಾನಿಪುರಿ ತಂದಿದ್ದಾರೆ. ಪಾನಿಪುರಿ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ನನಗಂತೂ ಸರ್ಪ್ರೈಸು. ಅವ್ರು ಆ ಥರ ಎಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಹೊರ್ಗಡೆ ತಿನ್ನೋದಾಗಲಿಲ್ಲ. ಫ್ರೂಟ್ಸ್ ಆಗಲಿ ತಿಂತಾರೆ. ಫ್ರೂಟ್ಸು ಇಂಥದ್ದೆಲ್ಲ ಮನೇಲಿ ತೊಗೊಬಂದು ಮಾಡ್ಕೊಳ್ಳೋದು ಈ ಥರದ ಓಕೆ ಅವರಿಗೆ. ಬಟ್ ಹೊರಗಡೆ ತಿನ್ನಿಸೋದೇ ಇಲ್ಲ ಅವರು. ಅದರಲ್ಲೂ ಅವ್ರು ಪಾನಿಪುರಿ ತಂದಿದ್ದಾರೆ ಅಂತ ನನಗಂತೂ ನಿಜ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಆದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಅವ್ರ ಜೊತೆ. ನಾನಂತೂ ಒಂದು ಪಾನಿಪುರಿ ಟೇಸ್ಟ್ ಮಾಡಿ ಆಮೇಲೆ ಮಸಾಲೆ ಟೈಪಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಅದು ತಿನ್ನೋ ಸ್ಟೈಲ್ ನೋಡಿ ನಾನು ಹೆಂಗೆ ಕೂತ್ಕೊಂಡಿದ್ದೀನಿ ಅಂತ ನಗು ಬರುತ್ತೆ ನನಗೆ. ಸೊ ಪಾನಿಪುರಿನ ಎಂಜಾಯ್ ಮಾಡಿಕೊಂಡು ಮಸಾಲೆನ ತಿಂದೆ. ಪುನರ್ವು ಮತ್ತು ನಮ್ಮ ಮನೆಯವರು ಆಟ ಆಡ್ತಿದ್ದಾರೆ. ಅವರು ಬಂದರೆ ಮುಗೀತು, ಫುಲ್ ಆಟ. ಪುನರ್ವು ಟಾಪಿಗೆ ಹೋಗ್ಬಿಡ್ತಾನೆ ಫುಲ್ಲು. ನನ್ನ ಮಾತೇ ಕೇಳೋದಿಲ್ಲ ಅವ್ರು ಬಂದರೆ. ಈಗ ಪಾನಿ ಕುಡಿತಾ ಇದ್ದೀನಿ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿನಿ. ಯಾಕೆಂದರೆ ನನಗೆ ಕೆಲವೊಂದು ಸಲ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೊ ತಿನ್ನೋ ಆಸೆಗೆ ಆರೋಗ್ಯನ ಹಾಳು ಮಾಡ್ಕೊಬಾರ್ದು ಅಂತ ಹೇಳಿ ತಂದಿದ್ದಾರಲ್ಲ, ಅದು ನಾನೇನು ಹೇಳಿರಲಿಲ್ಲ, ಅವರೇ ಸರ್ಪ್ರೈಸಾಗಿ ತಂದಿರೋದು. ಏನು ಏನು ಬಿಸಿನೀರು ಕುಡಿದು ಇವತ್ತಿನ ವ್ಲಾಗನ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.